ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಜ್ಯೋತಿ, ಏನೇ ಇದು ನಮ್ಮ ಅವಸ್ಥೆ? ಊಟ ಮಾಡಮ್ಮ. ಜ್ಯೋತಿ, ಇದನ್ನ ಬಾಯಿನಾಗ ಇಡಕ್ಕಾಗ್ತಿಲ್ವಲ್ಲೇ. ಹೆಂಗೆ ಊಟ ಮಾಡೋದು? ಅಮ್ಮ, ರುಚಿಯಾಗಿ ಊಟ ಮಾಡಕ್ಕೆ ನಾವೇನು ಹೋಟ್ಲಿಗೆ ಬಂದಿಲ್ಲ, ಜೈಲಲ್ಲಿದ್ದೀವಿ. ಇಲ್ಲೇನು ಕೊಡ್ತಾರೋ ಅದನ್ನೇ ತಿನ್ಬೇಕು. ನಂಗೂ ಗೊತ್ತು ಕಣೆ, ಆದ್ರೂ ಒಂಚೂರಾದ್ರೂ ತಿನ್ನಂಗಿರೋದು ಬೇಡವೇನೆ? ಪಾಪ, ಇಷ್ಟು ವರ್ಷದಿಂದ ಇವರೆಲ್ಲ ಇಲ್ಲೇ ಇರೋರು, ಅದು ಹೆಂಗೆ ಉಂಟವ್ರೆ? ಇವ್ರ ಕಷ್ಟನ ಆ ದೇವರೇ ಮೆಚ್ಚಬೇಕು ಕಣೆ. ಆಚೆ ಹೋಗೋ ತನಕ ಬದುಕಿರೋಗಿ ತಿನ್ಬೇಕು ಅಷ್ಟೆ. ಆಚೆ ಹೋದ್ಮೇಲೆ ಮಾಡಬೇಕಾಗಿರೋದು ತುಂಬ ಇದ್ದಾವೆ. ಅದ್ಯಾವುದು ಮಾಡ್ದೇನೆ ಸತ್ತೋಗು ಅಂತ್ಯಾ? ಇಲ್ಲ ಇಲ್ಲ, ಬದುಕಬೇಕು. ಮತ್ತಿನ್ನು ತಿನ್ನಮ್ಮ. ಜ್ಯೋತಿ, ಇಲ್ಲಿಂದ ಹೊರಗೋಗೋದು ಹೆಂಗೆ? ಅಳಿಯಂದ್ರಂತೂ ಸಹಾಯ ಮಾಡೋಕ್ಕಿಲ್ಲ, ಇಂದ್ರನ ಕಡೆಯವರು ಮಾಡೋಕ್ಕಿಲ್ಲ. ನಿಮ್ಮಪ್ಪ ನೋಡಿದ್ರೆ ಇನ್ನೊಂದು ಕಡೆ ಅವ್ರೆ. ಹಿಂಗೆ ಆದರೆ ನಮ್ಮ ಗತಿ ಏನೇ? ಚಿಂತೆ ಮಾಡಬೇಡ ಅಮ್ಮ. ಜೈಲಿಗೆ ತುಂಬ ಜನ ಆಲ್ರೆಡಿ ಬರ್ತಾ ಇರ್ತಾರೆ. PC ಹತ್ರ ಮಾತಾಡೋದಕ್ಕೆ ಹೇಳಿದ್ದೀನಿ. ಒಬ್ರು ಫೇಮಸ್ ಲಾಯರ್ ಬರ್ತಾರೆ ಅಂತ ಹೇಳಿದ್ದಾರೆ. ಭೇಟಿ ಮಾಡಿಸ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರನ್ನ ಭೇಟಿ ಮಾಡಿ ಜಾಮೀನು ತಗೊಂಡು ಹೊರಗಡೆ ಹೋಗೋಕೆ ಏನು ಮಾಡಬೇಕು ಅದರ ವ್ಯವಸ್ಥೆ ನಾನು ಮಾಡಿಸ್ತೀನಿ. ನೀನು ತಿನ್ನು. ಭಗವಂತ, ನಮ್ಮನ್ನ ಅಯ್ಯೋ ಅನಿಸ್ತಿದ್ರೆ ನಿನಗೆ ಅಷ್ಟೊಂದು ಆನಂದ ಸಿಗುತ್ತಾ? ದಿನ ಬೆಳಗಾದ್ರೆ ನನ್ನ ಮಗ ನಿನಗೆ ಕೈ ಮುಗಿತಿದ್ದ, ಅದಕ್ಕೆ ಅವನ ಭಕ್ತಿಗೆ ಮೆಚ್ಚಿ ಇಂಥ ಶಿಕ್ಷೆ ಕೊಟ್ಟ. ನಮ್ಮ ಕುಟುಂಬದಲ್ಲಿ ನಿನಗೊಂದು ಜೀವ ಬೇಕು ಅಂತ ಕೇಳಿದ್ರೆ ನನ್ನ ಜೀವನೇ ಕೊಟ್ಬಿಡ್ತಿದ್ದೆ. ನನ್ನ ಸೊಸೆ ಜೀವ ಯಾಕೆ ತಗೊಂಡ್ರು? ನಮ್ಮನೆನ ಯಾತಕ್ಕೆ ಸ್ಮಶಾನ ಮಾಡಿದ್ರು? ನಾನು ನನ್ನ ಸೊಸೆ ದಿನ ನಿನಗೆ ದೀಪ ಹಚ್ಚಿ ಪೂಜೆ ಮಾಡಿದ್ದು ನನ್ನ ಮನೆ ನಂದು ಗೋಕುಲ ಆಗಿರಲಿ ಅಂತ. ಆದರೆ ನನ್ನ ಮನೆ ನರಕ ಆಗೋಯ್ತು ಅಲ್ಲ ದೇವ್ರೆ. ಇದು ನಿನಗೆ ನ್ಯಾಯ ಅನ್ಸತ್ತಾ? ಇನ್ನು ಮೇಲೆ ನನ್ನ ಮಗ ದಿನ ಕಣ್ಣೀರು ಸುರಿಸ್ತಾ ಕೂತ್ಕೊಳ್ಳೋದನ್ನ ನಾನು ಹೇಗೆ ನೋಡಲಿ? ನನ್ನ ಕರ್ಳ ಸಂಕಟನ ನಾನು ಹೇಗೆ ತಡ್ಕೊಳ್ಳಿ ದೇವ್ರೆ?
ನಮಸ್ತೆ ಸರ್. ನಮಸ್ಕಾರ ಅಮ್ಮ. ಸರ್, ನನಗೆ ಬೇಲ್ ಸಿಗುತ್ತೆ ಅಲ್ವಾ? ನಾನು ಆಚೆ ಬರ್ಬೋದು ಅಲ್ವಾ? ಖಂಡಿತ ಸಿಗುತ್ತೆ. ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ದೀನಿ. ನಿಮ್ಗೆ ಬೇಲ್ ಬೇಕು ಅಂತಿರೋ ಉದ್ದೇಶ ಏನು ಅಂತ ಕೇಳಬಹುದಾ? ಮಾಡದೇ ಇರೋ ಕೊಲೆನ ನನ್ನ ತಲೆ ಕಟ್ಟಕ್ ನೋಡ್ತಾ ಇದ್ದಾರೆ ಸರ್. ನಾನು ನಿರಪರಾಧಿ ಅಂತ ಸಾಬೀತು ಮಾಡ್ಕೋಬೇಕು. ಅದಕ್ಕೋಸ್ಕರ ನನಗೆ ಬೇಲ್ ಬೇಕು. ಆಚೆ ಹೋದ್ರೆ ತಾನೆ ನನ್ನ ನಾನು ಸಾಬೀತು ಮಾಡ್ಕೊಳಕ್ಕಾಗೋದು. ಸರಿನಮ್ಮ, ಆದಷ್ಟು ಬೇಗ ಬೇಲ್ ಸಿಗೋ ಹಾಗೆ ಮಾಡ್ತೀನಿ. ಸರ್, ಅಷ್ಟೇ ಅಲ್ಲ, ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕಾಗಿತ್ತು. ಕ್ಷಮಿಸಿಮ್ಮ, ನಾನು ಸರ್ಕಾರಿ ವಕೀಲ. ನಂದೇ ಆದ ಒಂದು ಚೌಕಟ್ಟಿದೆ. ಅದನ್ನ ದಾಟಿ ನಿಮ್ಮ ವೈಯಕ್ತಿಕ ಕೆಲಸ ಮಾಡೋದಕ್ಕೆ ನನಗೆ ಅನುಮತಿ ಇಲ್ಲ ಅಮ್ಮ. ಸರ್, ಮೊದಲು ನನ್ನ ಮನವಿ ಕೇಳಿ ಸರ್. ಆಮೇಲೆ ಅದು ನಿಮ್ಮ ಸರ್ಕಾರ ಚೌಕಟ್ಟಿಗೆ ಬರುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸರಿ, ಹೇಳಿ, ಏನಾಗಬೇಕಿತ್ತು? ನಾನು ಇನ್ಸ್ಪೆಕ್ಟರ್ ದ್ರೋಣ ಅವ್ರನ್ನ ಭೇಟಿ ಆಗಬೇಕು. ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀರಾ ಪ್ಲೀಸ್? ನಿಮ್ಮನ್ನ ಅರೆಸ್ಟ್ ಮಾಡಿರೋದು ಅವರೇ ತಾನೇ? ಹೌದು ಸರ್. ಹಾಗೇನೇ ಅವ್ನ ನನ್ನ ಅಣ್ಣ ಕೂಡ. ಅದಕ್ಕೆ ಅವ್ರನ್ನ ಭೇಟಿ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರಿ, ಹಾಗಾದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಆದರೆ ಸರ್, ಅದು ಸುಲಭ ಅಲ್ಲ. ಅವ್ರಿಗೆ ನನ್ನ ಮೇಲೆ ತುಂಬಾನೇ ಕೋಪ ಇದೆ. ನೀವು ಹೋಗಿ ಹೇಳಿದ್ರೂ ಅವ್ರು ನನ್ನ ಭೇಟಿ ಆಗಕ್ಕೆ ಬರಲ್ಲ. ಏನಮ್ಮ, ಕೋಪದಲ್ಲಿ ಇದಾರೆ ಅಂತೀಯ, ಭೇಟಿ ಮಾಡಬೇಕು ಅಂತೀಯ, ಕರೆದ್ರೆ ಬರಲ್ಲ ಅಂತೀಯ. ನಾನೇನ್ ಮಾಡ್ಬೇಕು ಹೇಳು? ದಯವಿಟ್ಟು ಹೇಗಾದರೂ ಮಾಡಿ ಅವ್ರನ್ನ ಒಪ್ಸಿ ಸರ್. ಅವ್ರ ಹತ್ರ ನಾನು ತುಂಬ ಮಾತಾಡಬೇಕು. ಅವರು ಕೂಡ ನಾನು ಕೊಲೆ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಅದನ್ನ ಸುಳ್ಳು ಅಂತ ಅವ್ರ ಹತ್ರ ಹೇಳಬೇಕು. ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್. ನಿಮ್ಮ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ಆಲ್ ರೈಟ್, ನಾನು ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲಿ ಕರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಮ್ಮ, ನಾನು ಬರ್ತೀನಿ. ಏನಮ್ಮ, ಬಾ ಒಳಗಡೆ. ಜ್ಯೋತಿ, ಜ್ಯೋತಿ, ಲಾಯರ್ ಸಾಹೇಬ್ರು ಏನಂದ್ರೆ? ಜಾಮೀನ್ ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅಣ್ಣನ್ನ ಭೇಟಿ ಮಾಡಿಸಿ ಮಾತಾಡಿಸ್ತೀನಿ ಅಂತಾನೂ ಹೇಳಿದ್ದಾರೆ. ಅಲ್ಲ ಕಣೆ, ಜಾಮೀನ್ ಸಿಕ್ಕಿದ ಮ್ಯಾಕೆ ನೀನೇ ಹೋಗಿ ದ್ರೋಣ ಅವ್ರನ್ನ ನೋಡ್ಬೋದಿತ್ತಲ್ವಾ? ಅದಕ್ಕೆ ವಕೀಲ್ ಸಾಹೇಬ್ರ ಸಹಾಯ ಕೇಳೋ ಅವಶ್ಯಕತೆ ಏನಿತ್ತು? ಅಮ್ಮ, ನಾನೇ ಹೋಗಿ ಮಾತಾಡ್ಸಿದ್ರೆ ಅವ್ರು ನನ್ನ ಮುಖ ನೋಡ್ತಾರೆ ಅನ್ನೋ ನಂಬಿಕೆನೂ ನನಗಿಲ್ಲ. ಅದೇ ಅವರೇ ಮಾತಾಡೋದಕ್ಕೆ ಅಂತ ಬಂದ್ರೆ ಕೊನೆ ಪಕ್ಷ ಬಂದಿದ್ದೀನಿ ಅಂತಾದ್ರೂ ಸ್ವಲ್ಪ ಆದ್ರೂ ನನ್ನ ಮಾತಿಗೆ ಕಿವಿ ಕೊಡ್ತಾರೆ. ನನ್ನ ಮಾತ್ ಮೇಲೆ ನಂಬಿಕೆ ಬಂದ್ರೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಅಣ್ಣ ಸಹಾಯ ಮಾಡಿದ್ರೆ ಸತ್ಯ ಅನ್ನೋದು ಎಷ್ಟೇ ಪಾತಾಳದಲ್ಲಿದ್ರೂ ಅದು ಆಚೆ ಬಂದೇ ಬರುತ್ತೆ. ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾರೆ. ಅದಕ್ಕೆ ಅಣ್ಣ ಬರಲೇಬೇಕು. ಅವರೊಬ್ಬರು ನನ್ನ ನಂಬಿದ್ರೆ ಜಗತ್ತೇ ನನ್ನ ನಂಬತ್ತೆ. ಆ ನಂಬಿಕೆ ನನಗಿದೆ ಅಮ್ಮ. ದೇವ್ರ ದಯೆ, ಅಣ್ಣ ನಂಬಿದ್ರೆ ಸಾಕು.